ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಈ ಮಧ್ಯೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ಪ್ರಜ್ವಲ್ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿರುವ ರಾಷ್ಟ್ರೀಯ ಮಹಿಳಾ ಆಯೋಗ ಡಿಜಿ ಐಜಿಪಿ ಅಲೋಕ್ ಮೋಹನ್ಗೆ ಪತ್ರ ಬರೆದಿದೆ. ಪ್ರಕರಣದಲ್ಲಿ ಈವರೆಗೂ ಕೈಗೊಂಡ ಕ್ರಮದ ಬಗ್ಗೆ 3 ದಿನದೊಳಗೆ ವರದಿ ನೀಡುವಂತೆ ಸೂಚಿಸಿದೆ. ಮತ್ತೊಂದೆಡೆ ಪ್ರಜ್ವಲ್ ರೇವಣ್ಣ ಅಪ್ರಾಪ್ತಿಯರ ಮೇಲೂ ಕೂಡ ದೌರ್ಜನ್ಯ ಎಸಗಿರುವ ಅನುಮಾನ ವ್ಯಕ್ತವಾಗಿದೆ. ವಿಡಿಯೋ ಕಾಲ್ ಮಾಡಿ ಅಶ್ಲೀಲ ಸಂಭಾಷಣೆ ನಡೆಸುತ್ತಿದ್ದ ಆರೋಪ ಕೇಳಿ ಬಂದಿದ್ದು, ರಿಪೋರ್ಟ್ ಕೇಳಿ ಎಸ್ಐಟಿಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಪತ್ರ ಬರೆದಿದೆ. ಅಪ್ರಾಪ್ತರನ್ನ ಬಳಸಿಕೊಂಡಿದ್ದರೆ ವಿಚಾರಣೆ ನಡೆಸಬೇಕು, ಆ ವರದಿಯನ್ನು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ಸಲ್ಲಿಸಬೇಕು ಅಂತ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ಗೆ ಆಯೋಗದ ಅಧ್ಯಕ್ಷರೇ ಪತ್ರವನ್ನು ಬರೆದಿದ್ದಾರೆ. ಸರ್, ಈಗ ವಿದೇಶದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಈಗ ಎಸ್ಐಟಿ ಅವರಿಗೆ ಏನು ಆಪ್ಷನ್ ಇದೆ? ಹೇಗೆ ಅವರನ್ನ ವಶಕ್ಕೆ ಪಡಿತಾರೆ? ಮೋಸ್ಟ್ ಇಂಪಾರ್ಟೆಂಟ್ CRPC 41A ಅಂತಂದ್ರೆ ಏನು? ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 41A. ವಾಟ್ ಡಸ್ ಇಟ್ ಮೀನ್? ಒಬ್ಬ ಮನುಷ್ಯ ಆತ ಅಪರಾಧ ಕೃತ್ಯವನ್ನು ಎಸಗಿದ್ದಾನೆ, ಆತ ಆರೋಪಿತನಾಗಿದ್ದಾನೆ, ಆತ ಸೀರಿಯಸ್ ಕ್ರೈಮ್ಗಳಲ್ಲಿ ಬೇಕಾಗಿದ್ದಾನೆ ಪೊಲೀಸರ ಕಸ್ಟಡಿಗೆ ಅಂತಂದಾಗ ಆತನ ವಿರುದ್ಧ ಅಥವಾ ಆಕೆಯ ವಿರುದ್ಧ CRPC 41A ಅಡಿಯಲ್ಲಿ ನೋಟಿಸ್ ಒಂದನ್ನ ಜಾರಿಗೊಳಿಸಲಾಗುತ್ತೆ. ಆ ನೋಟಿಸ್ಗೆ ಕೇವಲ 24 ಗಂಟೆಗಳ ಮಾನ್ಯತೆ ಮಾತ್ರ ಇರುತ್ತೆ. ಈ ನೋಟಿಸ್ ಜಾರಿಯಾಗಿರೋದು ಯಾವಾಗ, ಸರ್ವ್ ಆಗಿರೋದು ಯಾವಾಗ? ಇವತ್ತು ಸಂಜೆ ಒಂದು 7 ಗಂಟೆ ಅಷ್ಟೊತ್ತಿಗೆ ಅಂತ ಅನ್ಕೊಳ್ಳಿ. ಇಟ್ ಈಸ್ ವ್ಯಾಲಿಡ್ ಓನ್ಲಿ ಟಿಲ್ ಟುಮಾರೋ 7 o'clock. ಅಷ್ಟರ ಒಳಗೆ ಆ ಮನುಷ್ಯ ಹಾಜರಾಗಲಿಲ್ಲ ಅಂತಂದಾಗ, ಫಾರ್ ಎಕ್ಸಾಂಪಲ್ ಈ ಪ್ರಕರಣದಲ್ಲಿ ಇಬ್ಬರಿದ್ದಾರೆ, ಅಪ್ಪ ಮಗ. ಅಪ್ಪ ಆರೋಪಿ 1, ಮಗ ಆರೋಪಿ 2. ಅಪ್ಪ ಇಲ್ಲೇ ಇದ್ದಾರೆ, ಮಗ ಹೊಡೋಗಿದ್ದಾನೆ. ಗೊತ್ತಾಯ್ತಲ್ವಾ? ಒಂದು ವೇಳೆ ಈ ಪ್ರಕರಣದಲ್ಲಿ ಯಾವ ಕಾರಣಕ್ಕೂ ಇಬ್ರು ಹಾಜರಾಗದೆ ಇದ್ದಾಗ, ವಿಥೌಟ್ ಇಶ್ಯೂಯಿಂಗ್ ಎನಿ ವಾರೆಂಟ್, ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ, ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲದೆ, ಮತ್ತಿನ್ಯಾವುದೇ ಮುಂದಿನ ನೋಟಿಸ್ ಇಲ್ಲದೆ ಅವರಿಬ್ಬರನ್ನ ಅರೆಸ್ಟ್ ಮಾಡುವಂತಹ ಸಾಮರ್ಥ್ಯ ಮತ್ತು ಅರೆಸ್ಟ್ ಮಾಡುವ ಅಧಿಕಾರ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗೆ ಇದೆ. ದಟ್ ಈಸ್ ದಿ ನೋಟಿಸ್ ಇಶ್ಯೂಡ್ ಅಂಡರ್ CRPC 41A. ನಂಬರ್ 1. ಎರಡನೇದು, ಜರ್ಮನಿಯಿಂದ ಇಲ್ಲಿಗೆ 8.5 ಗಂಟೆಗಳ ಪ್ರಯಾಣ. ನಾನಿವಾಗ ಮಾತಾಡ್ತಾ ಇರುವ ಸಂದರ್ಭದಲ್ಲೂ ಕೂಡ ಈ ಕ್ಷಣಕ್ಕೆ ಪ್ರಜ್ವಲ್ ರೇವಣ್ಣ ಅಥವಾ ಮುಂದಿನ 2-3 ಗಂಟೆಗಳ ಕಾಲದ ಒಳಗೆ ಪ್ರಜ್ವಲ್ ರೇವಣ್ಣ ಅನ್ನುವ ಆ ಮನುಷ್ಯನಂಥ ಕರೆಸ್ಕೊಳ್ಳುವ ಮನುಷ್ಯ ಫ್ಲೈಟ್ ಹತ್ತಿದ್ರು ಕೂಡ 8 hours 25 minutes ಒಳಗೆ ಬೆಂಗಳೂರಿಗೆ ತಲುಪಿಕೊಳ್ಳಬಹುದು. ನಾಳೆ ಮಧ್ಯರಾತ್ರಿಯ ಒಳಗೆ ಆತ ಬೆಂಗಳೂರನ್ನ ತಲುಪಿಕೊಳ್ಳಬಹುದು. ಹಾಗಾಗಿ ಹಿ ಕ್ಯಾನ್ ಸರ್ಟನ್ಲಿ ಅಬೈಡ್ ಬೈ ದಿ ಲಾ ಆಫ್ ದಿ ಲ್ಯಾಂಡ್. ನಂಬರ್ 2. ನಂಬರ್ 3, ತಲುಪಿಕೊಂಡಿಲ್ಲ ಅಂತಂದ್ರೆ ಏನು? ನನಗೀಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಯಾವ ಇಂಟರ್ಪೋಲ್ ಆಫೀಸರ್ಸ್ನೂ ಕೂಡ ಅಥವಾ ಬೇರೆ ಬೇರೆ ಪೊಲೀಸರನ್ನು ಕೂಡ ಇಲ್ಲಿರುವ SIT ಅವರು ಇದುವರೆಗೂ ಕೂಡ ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನ ಮಾಡಿಲ್ಲ. ಜರ್ಮನಿ ಅನ್ನುವ ಚರ್ಚೆ ಆಗ್ತಾ ಇದೆ ಹೊರತುಪಡಿಸಿದ್ರೆ ಜರ್ಮನಿ ಅಂತ ಶರ ಒತ್ತಿಕೊಟ್ಟವರು ಯಾರು ಇಲ್ಲ. ಬಟ್ ಜರ್ಮನಿ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಂದ ಫ್ರಾಂಕ್ಫರ್ಟ್ ಇಂದ ಡೊಸೆಲ್ಡಾರ್ಫ್ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಆ ಮನುಷ್ಯ ಹೋದ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಆಗದಿದ್ದರೆ, ಒಂದು ವೇಳೆ ಇಲ್ಲೇ ಇದ್ದರೆ ಲುಕ್ಔಟ್ ನೋಟಿಸ್ ಜಾರಿಗೊಳಿಸಬಹುದು. ಆರ್ ಅದರ್ವೈಸ್ ಆ ಮನುಷ್ಯ ಬರಲೇ ಇಲ್ಲ ಅಂತಂದ್ರೆ ಇಂಟರ್ಪೋಲ್ನ ಕಾಂಟ್ಯಾಕ್ಟ್ ಮಾಡಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಬಹುದು. ನಂಬರ್ 1. ಅದರ ಜೊತೆಗೆ ನಮಗೂ ಮತ್ತು ಯುರೋಪ್ಗೂ ಇರುವ ನಂಟು, ಮುಖ್ಯವಾಗಿ ನಮಗೂ ಮತ್ತು ಜರ್ಮನಿಗೂ ಇರುವ ನಂಟು ಬಹಳ ಚೆನ್ನಾಗಿರೋದ್ರಿಂದ ತಕ್ಷಣದಲ್ಲಿ ಶೀಘ್ರದಲ್ಲಿ ಆ ಮನುಷ್ಯನನ್ನ ಪತ್ತೆ ಹಚ್ಚಿ ಸೆರೆ ಹಿಡಿದು ಇಲ್ಲಿಗೆ ಒಪ್ಪಿಸುವ ಸಾಧ್ಯತೆ ಇದೆ. ಆದರೆ ನೆನಪಿರಲಿ, ನೀವು ಜರ್ಮನಿಗೆ ಹೋಗಿದ್ರಿ ಅಂದ ಮಾತ್ರಕ್ಕೆ ಅಕ್ಕಪಕ್ಕದಲ್ಲಿರುವ 16 ಕಂಟ್ರಿಗಳಿಗೆ ಸಲೀಸಾಗಿ ನಿಮಗೆ ಎಂಟ್ರಿ ಸಿಕ್ಬಿಡುತ್ತೆ. ನಿಮಗೆ 1.5 ಗಂಟೆಗಳ ಕಾಲ ಟ್ರೈನಲ್ಲಿ ಪ್ರಯಾಣ ಮಾಡಿದ್ರೆ ಆಸ್ಟ್ರಿಯಾ ಸಿಗುತ್ತೆ, 2 ಗಂಟೆ ಕಾಲ ಪ್ರಯಾಣ ಮಾಡಿದ್ರೆ ನಿಮಗೆ ನೆದರ್ಲೆಂಡ್ಸ್ ಸಿಗುತ್ತೆ, ಆ ಕಡೆ ಹೋದ್ರೆ ಸ್ಪೇನ್ ಸಿಗುತ್ತೆ, ಗ್ರೀಸ್ ಸಿಗುತ್ತೆ. ಅಂಡ್ 1 ವೀಸಾ ಇಸ್ ಎನಫ್. ಶೆಂಜನ್ ವೀಸಾ ಅಂತ ಕರೀತಾರೆ ಅದಕ್ಕೆ. 1 ವೀಸಾ ಇಸ್ ಎನಫ್ ಟು ಟ್ರಾವೆಲ್ ಟು ಮೋರ್ ದ್ಯಾನ್ ಮೆನಿ ಕಂಟ್ರೀಸ್ ಇನ್ ಯುರೋಪ್. ಒಂದೇ ವೀಸಾ ಸಾಕು, ಒಂದೇ ವೀಸಾ. ಬೇರೆ ಬೇರೆ ದೇಶಗಳಿಗೆ ಹೋಗೋದಕ್ಕೆ ಬೇರೆ ಬೇರೆ ವೀಸಾಗಳ ಅವಶ್ಯಕತೆ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್. ಅಲ್ಲಿಂದ 6 ಗಂಟೆಗಳ ಒಂದು ಟ್ರೈನ್ ಪ್ರಯಾಣ ಮಾಡಿದ್ರೆ ನಿಮಗೆ ಫ್ರಾನ್ಸ್ ಸಿಕ್ಬಿಡುತ್ತೆ.
ಅಥವಾ ಪಕ್ಕದಲ್ಲಿ ಒಂದು 2.5 ಗಂಟೆ ಪ್ರಯಾಣ ಮಾಡಿದ್ರೆ ನಿಮಗೆ ಸ್ವಿಟ್ಜರ್ಲೆಂಡ್ ಸಿಕ್ಬಿಡುತ್ತೆ ಜರ್ಮನಿಯಿಂದ. ಎಲ್ಲ ಪಕ್ಕದಲ್ಲಿ ನಿಮಗೆ ಬೆಂಗಳೂರು, ಮೈಸೂರು, ಬೆಂಗಳೂರು, ತುಮಕೂರು, ಅಥವಾ ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ಬೆಂಗಳೂರು, ಬೆಳಗಾವಿ, ಅಥವಾ ಬೆಂಗಳೂರು, ಬೀದರ್, ಕಲಬುರಗಿ, ಈ ಥರ ಹೋದಂಥ ಜಾಗಗಳೆಲ್ಲವೂ ಕೂಡ ಕಂಟ್ರಿಗಳು. ಹಾಗಾಗಿ ಆ ಮನುಷ್ಯ ಎಲ್ಲಿದ್ದಾನೆ, ನಾಟ್ ವೆರಿ ಶೋರ್, ನಂಬರ್ 1. ಆದರೆ ಅವರ ಅಪ್ಪ ಒಂದು ವೇಳೆ SIT ಮುಂದೆ ಹಾಜರಾಗಲಿಲ್ಲ ಅಂತಂದರೆ ಹಿ ವಿಲ್ ಬಿ ಅಂಡ್ ಹಿ ಮಸ್ಟ್ ಬಿ ಅರೆಸ್ಟೆಡ್. ಸ್ಪಷ್ಟ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ, ಇವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ ಅಂತ. ಯಾರನ್ನ? ಶ್ರೀಯುತ ಸನ್ಮಾನ್ಯ ಗೌರವಾನ್ವಿತ ಖ್ಯಾತ ಪ್ರಜ್ವಲ್ ರೇವಣ್ಣ, ಚಿಂತನೆ ಉಳ್ಳಂಥ ಮತ್ತು ಬಹಳ ಅದ್ಭುತವಾದಂಥ ಯೋಗ್ಯರಾದಂಥ ಮಹಾಮಹಿಮರಾದಂಥ ಪ್ರಜ್ವಲ್ ರೇವಣ್ಣ ಅವರನ್ನ ಇವಾಗ ಸಸ್ಪೆಂಡ್ ಮಾಡಲಾಗಿದೆ. ಏನು ಸಸ್ಪೆನ್ಷನ್ ಅಂದರೆ ಏನು? ಸೊ ವಾಟ್? ಏನು ಪಕ್ಷದಿಂದ ಹೊರಗಿಟ್ಬಿಟ್ರೆ ಪಕ್ಷಕ್ಕೆ ವಾಪಸ್ ಕಳ್ಕೊಳ್ಳೋಕ್ಕಾಗಲ್ವಾ? ಆ್ಯಂಡ್ ವಾಟ್ ಡಿಫ್ರೆನ್ಸ್ ಡಸ್ ಇಟ್ ಮೇಕ್? ಐ ವಾಂಟ್ ಆಸ್ಕ್. ಒಂದು ಮಾರಲ್ ಗ್ರೌಂಡ್ಸ್ ಮೇಲೆ ಮಾಡಿದ್ದಾರೆ. ಯಾಕೆ ಪಕ್ಷಕ್ಕೆ ಮುಜುಗರ ಆಗಬಾರ್ದು, ನಮ್ಮ ಪಕ್ಷದಲ್ಲಿ ಆತ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ. ಈಗ ಅವ್ರ ಮೇಲೂ ಕೂಡ ಎಕ್ಸಾಕ್ಟ್ಲಿ ಬರ್ತಾ ಇದ್ದೀನಿ ಅಲ್ಲಿಗೆ. ವಾಟ್ ಅಬೌಟ್ ಹಿಸ್ ಫಾದರ್? ಎಕ್ಸಾಕ್ಟ್ಲಿ ಯು ರೈಟ್. ಆ ಪ್ರಶ್ನೆಗೆ ನಾನು ಬರ್ತಾ ಇದ್ದೀನಿ ಇವಾಗ. ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಗಮನಿಸಲೇಬೇಕು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಸ್ಪೆನ್ಷನ್ ಈಸ್ ನಥಿಂಗ್ ಫಾರ್ ದಿ ಹೀನಿಯಸ್ ಅಬೌವ್ ಸೆಡ್ ಕ್ರೈಮ್ಸ್ ಹಿ ಹ್ಯಾಸ್ ಡನ್. ಏನ್ರಿ ಸಸ್ಪೆನ್ಷನ್ ಮಾಡೋದು ನೀವು? ಏನು ಮಕ್ಕಳಾಟ ಅನ್ಕೊಂಡ್ರೇನ್ರಿ? ಏನು ಚಾಕ್ ಪೀಸ್ ಆಟ ಅನ್ಕೊಂಡ್ರ? ಕುಂಟಬಿಲ್ ಆಟ ಅನ್ಕೊಂಡ್ರ? ಅಥವಾ ಏನು ಗೋಲಿಲ್ ಆಟ ಆಡ್ತಾ ಇದ್ದೀವಲ್ಲ, ಅದೇ ಚಿಕ್ಕವರಿದ್ದಾಗ ನಾವು ಬಚ್ಚ ಅಂತ ಆಟ ಆಡ್ತಾ ಇದ್ವಿ, ನಿಮಗೆ ಸೊರ್ರ ಅಂತ ಲೇಬಲ್ ಆಟ ಅದು ಇದು ಅಂತ ಆಟ ಆಡ್ತಾ ಇದ್ವಿ ನಾವು. ಏನು ಅನ್ಕೊಂಡಿದ್ದೀರಿ ಸಸ್ಪೆನ್ಷನ್? ವಾಟ್ ಈಸ್ ದಿ ಮೀನಿಂಗ್ ಆಫ್ ಸಸ್ಪೆನ್ಷನ್? ಐ ವಾಂಟ್ ಆಸ್ಕ್. ಹಾಗಿದ್ರೆ ಏನು ಮಾಡಬೇಕಿತ್ತು ಸರ್? ಅವರು ನೈತಿಕತೆಯನ್ನು ಹೊತ್ಕೊಂಡು ಸುಸ್ಪಷ್ಟವಾಗಿ ಸಸ್ಪೆನ್ಷನ್ ಅನ್ನುವ ಆಟವನ್ನು ಬಳಸಿದ್ದು ಓಕೆ, ಅದನ್ನು ನಾ ಕಡೆ ಇಟ್ಬಿಡ್ತೇನೆ. ಏನು ಮಾಡಬೇಕಾಗಿತ್ತು ಅಂತಂದರೆ ಈ ಇಡೀ ವಿಷಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿವರೆಗೂ ಮುಖ ಕಾಣ್ತದ, ಪ್ರೂಫ್ ಇದೆಯಾ, ಮತ್ತೊಂದಿದೆಯಾ, ಹೆಂಗೆ ಹೇಳ್ತೀರಿ ಅನ್ನೋದನ್ನೆಲ್ಲ ಬಿಟ್ಬಿಟ್ಟು ಸರ್ವಸಮ್ಮತವಾಗಿ ಸರ್ಕಾರಕ್ಕೆ ನಾವು A to Z ಅಧಿಕಾರವನ್ನು ಕೊಟ್ಟಿದ್ದೇವೆ. ಆ ಮನುಷ್ಯ ಹೆಣ್ಮಕ್ಕಳ ಬಾಳಲ್ಲಿ ಆಟಾಡಿದ್ದಾನೆ ಅನ್ನೋದು ಪ್ರೂವ್ ಆದರೆ ಲಯಬಲ್ ಫಾರ್ ಎನಿ ಪನಿಷ್ಮೆಂಟ್ ಅನ್ನೋದನ್ನ ಸುಮ್ಮನೆ ಬಾಯಿ ಮಾತಿಂದ ಹೇಳೋದಲ್ಲ, ಒಕ್ಕೊರ್ಲಿಂದ ಹೇಳಬೇಕಾಗಿತ್ತು. ಒಕ್ಕೊರ್ಲಿಂದ. ಸೆಕೆಂಡ್, ಅವ್ರ ತಂದೆ ಇಷ್ಟೊತ್ತಿಗಾಗಲೇ SIT ಮುಂದೆ ಹೋಗಬೇಕಾಗಿತ್ತು. ಮೋಸ್ಟ್ ಇಂಪಾರ್ಟೆಂಟ್ಲಿ. ಥರ್ಡ್, ಇದು ಪಿತೂರಿ ಪತೂರಿ ತುತ್ತೂರಿ ಅಂತೆಲ್ಲ ಅನ್ಕೊಂಡು ಕೂತ್ಕೊಳ್ಬಾರ್ದಾಗಿತ್ತು ನಿನ್ನೆಯಿಂದ ಇವತ್ತಿನವರೆಗೂ ಕೂಡ. ಗೊತ್ತಾಯ್ತಾ? ಇದು ಪಿತೂರಿನೂ ಅಲ್ಲ, ತುತ್ತೂರಿನೂ ಅಲ್ಲ, ಎಂಥದ್ದೂ ಅಲ್ಲ. ಇದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಇಲ್ಲಿ ಒಂದು ಮಾರಲ್ ಗ್ರೌಂಡ್ನ ಪ್ರದರ್ಶನ ಮಾಡಬೇಕಾಗಿರೋದು ಹೇಗೆ ಅಂತಂದ್ರೆ ಸಮರ್ಥನೆಗೆ ಇಳಿಯುವ ಮೂಲಕ ಅಲ್ಲ. 4-5 ವರ್ಷದಿಂದ ಆಗಿದ್ರಿ ಅಂತ ಹೇಳೋ ಮೂಲಕ ಅಲ್ಲ. 4-5 ವರ್ಷದ ಹಿಂದೆ ಆಗಿದ್ದು ಕ್ರೈಮ್ ಅಲ್ವಾ? 4-5 ವರ್ಷದ ಹಿಂದೆ ಹೋದಂಥ ಹೆಣ್ಮಕ್ಳ ಮಾನ ಅಲ್ವಾ? ಏನು ಸಸ್ಪೆನ್ಷನ್ ಅಂದರೆ ಏನು? ಯಾವ ಪಾರ್ಟಿ ಸಿಂಬಲಿಂದ ಗೆದ್ದು ಬಂದ್ರು ಇವರು? ಸಸ್ಪೆನ್ಷನ್ ಅಂತ ಹೇಳ್ತಿರಲ್ಲ ನೀವು. ಯಾವ ಪಾರ್ಟಿ ಸಿಂಬಲ್ಲು? ಇವ್ರು ಗೆದ್ದು ಬಂದಿದ್ದು JDS ಪಾರ್ಟಿ ತೆನೆ ಹೊತ್ತ ಮಹಿಳೆಯ ಸಿಂಬಲಿಂದ ಅಲ್ವೇನ್ರಿ? ಸಪೋರ್ಟೆಡ್ ಬೈ BJP ಅಲ್ವೇನ್ರಿ? ಹೌದಾನೆ? ತೆನೆ ಹೊತ್ತ ಮಹಿಳೆಯ ಸಿಂಬಲ್ನಿಂದ ಸಸ್ಪೆನ್ಷನ್ ಅಂತಂತೀರಾ ಅಂತಂದ್ರೆ ಅದು ಎಲೆಕ್ಷನ್ ಆಗೋದ್ಮೇಲೆ ಯಾವ ಕಾನೂನಿಗೆ ಮಾನ್ಯತೆ? 24ನೇ ತಾರೀಕು ವಿಷಯ ಹೊರಗೆ ಬಂತು, 23ಕ್ಕೆ ವಿಷಯ ಗೊತ್ತಾಯಿತು, 25ಕ್ಕೆ ವಿಷಯ ಗೊತ್ತಾಯಿತು, 26ಕ್ಕೆ ಇದೇ ಪ್ರಜ್ವಲ್ ರೇವಣ್ಣ ಬಂದು ಹಿಂಗೆಲ್ಲ ಬೆರಳು ತೋರಿಸಿದ್ರು, ಹಿಂಗೆ ನಾನು ಹಾಕಿದ್ದೀನಿ ಓಟು ಅಂತ ಜನರ ಮುಂದೆ ಬಂದರು. ಹೆಂಗಿದೆ ನೋಡಿ ಇಂಕು ಅಂದರು. ಅವಾಗ ಈ ಪಾರ್ಟಿ ಯಾವ ನಿರ್ಧಾರವನ್ನು ಕೂಡ ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ? ಎಲೆಕ್ಷನ್ ಮುಗೀತು. ಗೆಲ್ತಾರೋ ಸೋಲ್ತಾರೋ ಐ ಆಮ್ ನಾಟ್ ಶ್ಯೂರ್, ಯು ಆರ್ ನಾಟ್ ಶ್ಯೂರ್. ಇವಾಗ ಕ್ರಮ ಅಂತೀರಿ, ಅದು ಸಸ್ಪೆನ್ಷನ್ ಕ್ರಮ ಅಂತೀರಿ. ನೀವು ಯಾವ ಸಸ್ಪೆನ್ಷನ್ ಮಾಡಿದ್ರೂ ಕೂಡ ಅವರು ಸೋತ್ರೆ ಸೋಲೋದು JDS ಸಿಂಬಲಿಂದ, ಗೆದ್ರೆ ಗೆಲ್ಲೋದು JDS ಸಿಂಬಲಿಂದ. ಯಾಕಂದ್ರೆ ಹಾಸನದ ಜನತೆ ಎಮೋಷನಲಿ ಕನೆಕ್ಟೆಡ್ ಆಗಿ ವೋಟ್ ಹಾಕಿರೋದು ಆ ಸಿಂಬಲ್ಗೆ. ಇದು ಎಲೆಕ್ಷನ್ ಮುಂಚೆ ಮಾಡಲಿಲ್ವಲ್ಲ, ವಿಷಯ ಗೊತ್ತಾದಾಗ ಮಾಡಲಿಲ್ವಲ್ಲ. ಸುಮಾರು ದಿನಗಳ ಹಿಂದೆ ವಿಷಯ ಗೊತ್ತಾದಾಗ ಹಂಗೆಲ್ಲ ಇಲ್ಲ ಬಿಡ್ರಿ ಅಂತ ತಿಪ್ಪೆ ಸಾರಿಸಿದ್ರಲ್ಲ.
ಇದಕ್ಕಿಂತ ಮುಂಚೆ ಟಿಕೆಟ್ ಕೊಡಬೇಡಿ ಅವರಿಗೆ ಅಂತ ನವದೆಹಲಿವರೆಗೂ ದೂರ ಹೋದಾಗ ತಿಪ್ಪೆ ಸಾರಿಸಿದ್ರಲ್ಲ. ಇದಕ್ಕಿಂತ ಮುಂಚೆ ಬೇಡ, ಏನೋ ಸಮಸ್ಯೆ ಇದೆ ಅಂತ ಲೀಗಲ್ ಫೈಟ್ ಶುರುವಾದಾಗ ಇವರು ಸ್ಟೇ ತಗೊಂಡು ಬಂದಾಗ ಪ್ರಜ್ವಲ್ ರೇವಣ್ಣ, ಏನಪ್ಪ ಪ್ರಜ್ವಲ್ ರೇವಣ್ಣ ಕಥೆ ಅಂತ ಅವ್ರು ಯಾರು ಕೂಡಿಸ್ಕೊಂಡು ಮಾತನಾಡ್ಲಿಲ್ವಲ್ಲ, ಅವಾಗ ಕೇಳ್ಬೇಕಾಗಿತ್ತಲ್ವಾ. ಬಟ್ ವಾಟ್ ಇಸ್ ಬಿಜೆಪಿ ಸ್ಟ್ಯಾಂಡ್ ನಾವು? ಇವಾಗ ಅವ್ರು ಬಿಜೆಪಿ ಅವ್ರು ಏನು ಸ್ಟ್ಯಾಂಡ್ ತಗೊಂಡು? ಅವ್ರ ಸ್ಟ್ಯಾಂಡು ಇಲ್ಲ, ಸಿಟ್ಟಿಂಗು ಇಲ್ವಲ್ಲ ಅವ್ರದ್ದು. ದೇ ಆರ್ ಜಸ್ಟ್ ಸಿಟ್ಟಿಂಗ್. ವಾಟ್ ಇಸ್ ದ ಸ್ಟ್ಯಾಂಡ್? ಎಲ್ಲಿ ನಿಂತಿದ್ದಾರೋ JDS ನ ಬಿಜೆಪಿ ಅವ್ರು ಕೇಳೋದಕ್ಕೆ? ವೇರ್? ಅವ್ರ ಪಾರ್ಟಿ ಬಿಡ್ರಿ, ಯಾಕೆ ಗೆಲ್ಲಕ್ಕೆ ಒಂದು ಪಾರ್ಟಿ ಸಖ್ಯ ಬೇಕು? ಸಮಸ್ಯೆ ಬಂದಾಗ ಇನ್ನೊಂದು ಪಾರ್ಟಿಯಲ್ಲಿ ಆಗಿರುವ ಮತ್ತು ಇಡೀ ರಾಷ್ಟ್ರಕ್ಕೆ ಅಪಮಾನದ ರೀತಿಯಲ್ಲಿರುವ ವಿಷಯವನ್ನ ನೀವು ಒಕ್ಕರುಳಿನಿಂದ ಮಾತೃದೇವೋ ಭವ ಅನ್ನುವ ಈ ನಾಡಿನಲ್ಲಿ ನೀವು ಮಾತಾಡೋದಿಲ್ಲ ಅಲ್ಲ. ಇದು ಯಾವ ಡಬಲ್ ಸ್ಟ್ಯಾಂಡರ್ಡ್ಸ್ ರೀ? ಇದು ಯಾವ ಸೀಮೆ ಡಬಲ್ ಸ್ಟ್ಯಾಂಡರ್ಡ್ಸು ಅಂತ ನಾನು ಕೇಳಬೇಕು ಇವಾಗ. ಇಲ್ಲಿ ಯಾವುದೋ BJP ಇದೆ, JDS ಇದೆ, ನನಗೆ ಬೇಕಾಗಿಲ್ಲ ಅದು. ಬಟ್ ಡಬಲ್ ಸ್ಟ್ಯಾಂಡರ್ಡ್ಸ್ನ ಅವಶ್ಯಕತೆ ಇಲ್ಲ. ಕರೆದು ಬುದ್ಧಿ ಹೇಳಬೇಕಾಗಿತ್ತು, ಹೇಳಿಲ್ಲ. ಈಗ 24 ಗಂಟೆ ಒಳಗೆ ಹಾಜರಾಗ್ತಾರಾ? ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಾ? ನಿಮಗೂ ಗೊತ್ತಿಲ್ಲ. ಪೊಲೀಸರಿಗೆ ಗೊತ್ತಾ? ಅವ್ರಿಗೂ ಗೊತ್ತಿಲ್ಲ. ದಿಸ್ ಇಸ್ ದಿ ಹಾರ್ಶೆಸ್ಟ್ ರಿಯಾಲಿಟಿ ಹ್ಯಾಪನಿಂಗ್ ಟುಡೇ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಮರ್ಯಾದೆ ಹೋಗ್ತಾ ಇದೆ. ರಾಷ್ಟ್ರೀಯ ಮಟ್ಟದ ಬೇರೆ ಬೇರೆಯವರು ಬಂದು ಮಾತಾಡ್ತಾ ಇದ್ದಾರೆ. ಆದರೆ ಭಾಳ ಜನ ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ನೇಹಾ ಕೊಲೆ ಪ್ರಕರಣ ಆದಾಗ ಸುಮಾರು ಜನ ಬೀದಿಗಿಳಿದವರು, ಅತ್ಯಂತ ಖಂಡನೀಯವಾದಂಥ ಪ್ರಕರಣ ಅದು. ಅವನು ಯಾವನ ಪರಮ ಪಾಪಿ ಫಯಾಜ್ ಅನ್ನೋನು ಸಾಯಿಸಿಬಿಟ್ಟ ಕೂಸನ್ನು. ಅವಾಗ ಊರಲ್ಲಿರೋರೆಲ್ಲ ಬೀದಿಗಿಳಿದ್ರು. ಈ ಕ್ಷಣಕ್ಕೆ ಯಾಕೆ ಯಾರು ಬೀದಿಗಿಳಿತಾ ಇಲ್ಲ ಅಂತ ನಾನು ಕೇಳಬೇಕು. ಒಬ್ರಿಗೂ ಮಾತಾಡುವ ದರ್ದು ತೋರಿಸುವ ಅವಶ್ಯಕತೆ ಇದೆ ಅಂತ ಅನ್ನಿಸ್ಲಿಲ್ವಾ ಅಂತ ನಾನು ಕೇಳಬೇಕು ಇವಾಗ. ಒಬ್ರಿಗೂ ಆ ಕೂಸು ಸತ್ತೋಯ್ತಲ್ಲ, ನೇಹಾ ಅನ್ನೋ ಕೂಸು, ಅವಾಗ ಎಲ್ಲರೂ ಮಾತಾಡಿದ್ರು, ನಾವು ಮಾತಾಡಿದ್ವಿ, ಈಗ ನಾವು ಮಾತಾಡ್ತಾ ಇದ್ದೀವಿ, ಈಗಲೂ ಮಾತಾಡ್ತೀವಿ ನಾವು ಮುಂದೆನೂ. ಹೌದು. ಇವಾಗ ಯಾಕೆ ಮಾತಾಡ್ತಾ ಇಲ್ಲ ಸುಮಾರು ಜನ? ನೋಡ್ರಿ, ಇದರಲ್ಲಿ ತುಂಬ ಡಬಲ್ ಸ್ಟ್ಯಾಂಡರ್ಡ್ಸ್ ಇದೆ, ತುಂಬ ಪ್ರಶ್ನೆಗಳಿದೆ, ತುಂಬ 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 ಅಪಸವ್ಯಗಳು ಭಾಳ ಇದ್ದಾವೆ. ಗೊತ್ತಾಯ್ತಾ? ಸಸ್ಪೆನ್ಷನ್ ಈಸ್ ನಾಟ್ ಅಟ್ ಆಲ್ ಅ ಸಲ್ಯೂಷನ್. ಇಟ್ ಈಸ್ ಆಲ್ಮೋಸ್ಟ್ ಎವಿಡೆಂಟ್ ಹೆಸ್ ಬಿನ್ ಹ್ಯಾಬಿಚುವಲ್ ಅಫೆಂಡರ್ ಅನ್ನೋ ಥರದಲ್ಲಿ ಆ ವಿಡಿಯೋಗಳಲ್ಲಿ ಸ್ಪಷ್ಟ ಕಾಣಿಸ್ತಾ ಇದೆ. ಇನ್ನೇನಿದೆ? ಸಸ್ಪೆನ್ಷನ್ ಮಾಡ್ಕೊಂಡು ಕೂತ್ಕೊಂಡು ಇದಕ್ಕಿಂತ ಮುಂಚೆ ಬಂದ್ಬಿಟ್ಟು ಬಪ್ಪ ಮಗನೇ ಯಾಕೆ ಹಿಂಗೆ ಮಾಡ್ತಿದ್ಯಾ, ಏನಪ್ಪ ನಿನ್ನ ಸಮಸ್ಯೆ ಅಂತ ಒಬ್ಬ ತಂದೆಯಾಗಿ, ರಾಜಕಾರಣದ ಪಟ್ಟುಗಳನ್ನು ಹೇಳ್ಕೊಳ್ಳುವ ಒಬ್ಬ ಗುರುವಾಗಿ, ರಾಜಕಾರಣಿಯಾಗಿ ಅದನ್ನೆಲ್ಲ ಮಾಡಬಹುದಾಗಿತ್ತಲ್ಲ ಇವರೆಲ್ಲ. ಇದೇ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು HD ಕುಮಾರಸ್ವಾಮಿ ಅವರು ವೋಟ್ ಹಾಕಿಸಿಕೊಳ್ಳುವ ಸಂದರ್ಭದಲ್ಲಿ ಇವರು ನನ್ನ ಮಗ ವೋಟ್ ಹಾಕಿ ಅಂತ ಹೇಳ್ತಾರೆ. ಇವಾಗ ಇದು ರೇವಣ್ಣವ್ರ ಕುಟುಂಬ ಅಂತ ಹೇಳ್ತಾರೆ. ಈ ಸ್ಟ್ಯಾಂಡರ್ಡ್ಗಳ ಬಗ್ಗೆನೇ ನಾನು ಇವತ್ತು ಮಾತಾಡ್ತಾ ಇರೋದು. ಗೊತ್ತಾಯ್ತಾ? ಸೊ ಸಸ್ಪೆನ್ಷನ್ ಈಸ್ ನೆವರ್ ಎ ಸಲ್ಯೂಷನ್ ಅಂಡ್ ವಿಲ್ ನೆವರ್ ಬಿ ಅ ಸಲ್ಯೂಷನ್. ತಿಳ್ಕೊಂಡ್ರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.